ಹಲೋ ಗಾಯ್ಸ್, ವೆಲ್ಕಮ್ ಟು ಛಾಯಾ ಫುಡ್ಸ್. ಇವತ್ತು ನಾವು ಇನ್ನೊಂದು ರೆಸಿಪಿ ಜೊತೆ ನಿಮಗೆ ಸೇರ್ತಾ ಇದ್ದೀವಿ. ಇವತ್ತು ನಾವು ಮಾಡ್ತಾ ಇದ್ದೀವಿ ಹೈ ಪ್ರೋಟೀನ್ ಇರೋಂತಹ ವೆಜಿಟೇಬಲ್ ಸಲಾಡ್. ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಎಲ್ಲ ಹಸಿದು, ತುಂಬ ಸಿಂಪಲ್ಲು. ಎಲ್ಲ ಸಣ್ಣದಾಗಿ ತುರ್ಕೊಳ್ಳಿ. ಫಸ್ಟ್ ಕ್ಯಾರೆಟು, ನಂತರ ಒಂದು ಆಲೂಗಡ್ಡೆ, ಹಾಗೆ ಒಂದು ಸೀಮೆ ಬದನೆಕಾಯಿ, ಹಾಗೆ ಒಂದು ಬೀಟ್ರೂಟ್, ಹಾಗೆ ಮೊಳಕೆ ಕಟ್ಟಿದಂತಹ ಹೆಸರು ಕಾಳು, ಹಾಗೆ ಒಂದು ಸೌತೆಕಾಯಿ ಮತ್ತು ಒಂದು ಗೆಡ್ಡೆಕೋಸು. ಇಷ್ಟನ್ನು ನಾವು ಸಣ್ಣದಾಗಿ ತುರ್ಕೊಂಡಿದ್ದೀವಿ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತುರ್ಕೊಳ್ಳಿ. ಹಾಗೆ ಸಣ್ಣದಾಗಿ ಹಚ್ಚಿರೋಂತಹ ಒಂದು ಟೊಮೊಟೊನ ತುರಿಯೋಕ್ಕಾಗಲ್ವಲ್ಲ, ಸೊ ಸಣ್ಣದಾಗಿ ಹಚ್ಕೊಂಡಿದ್ದೀವಿ. ಇಷ್ಟನ್ನು ಹಾಕಿ ನಂತರ ಒಂದು ಕಪ್ಪು ತೆಂಗಿನಕಾಯಿ ತುರಿ. ಎಲ್ಲ ಹಸಿದು, ಏನು ಉರಿಯೋ ಅವಶ್ಯಕತೆ ಇಲ್ಲ, ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಸೂಪರಾಗಿರೋಂತಹ ಹೈ ಪ್ರೋಟೀನ್ ವೆಜಿಟೇಬಲ್ ಸಲಾಡ್ ಈಸ್ ರೆಡಿ. 1-2 ಸ್ಪೂನ್ ಎಣ್ಣೆನ ಹಾಕಿ, ಒಂದು ಸ್ಪೂನ್ ಸಾಸಿವೆ ಹಾಕಿ, ಸ್ವಲ್ಪ ಕರಿಬೇವು, ಹಾಗೆ 5-6 ಮೆಣಸಿನ್ಕಾಯಿ ಮತ್ತು ಶುಂಠಿನ ತುರಿದಿದ್ದೀವಿ. ಇಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಇಂಗು. ಈ ಒಗ್ಗರಣೆನ ಸಲಾಡ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಸೂಪರಾಗಿರೋಂತಹ ವೆಜಿಟೇಬಲ್ ಸಲಾಡ್ ರೆಡಿ ಆಗುತ್ತೆ. ಈ ಡಯಟ್ ಮಾಡ್ತಾ ಇರೋರು ತುಂಬ ಒಳ್ಳೆ ಆಹಾರ ಆಗಿರುತ್ತೆ. ಮತ್ತು ಮಕ್ಕಳಿಗೆ ಇದನ್ನು ತಿನ್ನಿಸಿ. ಸ್ವಲ್ಪ ಕೊತ್ತಂಬರಿ ಲಾಸ್ಟಲ್ಲಿ ಹಾಕ್ಬಿಟ್ಟು ನಿಮ್ಮ ಮಕ್ಕಳಿಗೆ ಅಥವಾ ಡಯಟ್ ಮಾಡ್ತಾ ಇರೋರಿಗೆ ಅಥವಾ ಯಾರಿಗೇ ಆಗಲಿ ತುಂಬ ಹಸಿ ತರಕಾರಿ ತುಂಬ ಒಳ್ಳೆಯದು. ಎಲ್ಲರಿಗೂ ಮಾಡಿಕೊಡಿ. ಎಲ್ಲರೂ ಹೆಲ್ದಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ. ಹೇಗಿತ್ತು ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ. ಬಾಯ್ ಬಾಯ್, ಸಿ ಯು ಸೂನ್.